ಇಂಜಿನಿಯರಿಂಗ್ ವಿಜುವಲೈಸೇಷನ್ ಚಾನಲ್. ಸೊ ಇವಾಗ ರಿವ್ಯಾಲ್ಯೂಯೇಷನ್ ಮತ್ತು ಫೋಟೋ ಕಾಪಿಗೆ ಅಪ್ಲೈ ಮಾಡ್ಬೋದು 5th ಸೆಮ್ ಸ್ಟೂಡೆಂಟ್ಸು. ಸೊ ನೋಡಿ, ಡೇಟ್ ಮೆನ್ಷನ್ ಮಾಡಿದ್ದಾರೆ, 27th ನೀವು ಅಪ್ಲೈ ಮಾಡ್ಬೋದು. ಅದಾದಮೇಲೆ ಹೋದರೆ ನೀವು 500 ರೂಪೀಸ್ ಫೈನ್ ಪೇ ಮಾಡಬೇಕಾಗುತ್ತೆ. ಇದು ಇಂಪಾರ್ಟೆಂಟ್ ಅಪ್ಡೇಟ್ VTU ಸರ್ಕ್ಯುಲರಿಂದ. ಯಾರಾದರೂ ಸ್ಟೂಡೆಂಟ್ಸು ಯಾವುದಾದ್ರು ಪರ್ಟಿಕ್ಯುಲರ್ ಸಬ್ಜೆಕ್ಟಲ್ಲಿ ಫೇಲ್ ಆಗಿದರೆ, ಅವರೇನಾದರೂ ರಿವ್ಯಾಲ್ಯೂಯೇಷನ್ನು ಅಥವಾ ಫೋಟೋ ಕಾಪಿ ಅಪ್ಲೈ ಮಾಡಬೇಕಂದ್ರೆ ನೀವು ಈ ಸರ್ಕ್ಯುಲರ್ನ ಫಾಲೋ ಮಾಡಿ. ಈ ಸರ್ಕ್ಯುಲರ್ ಪ್ರಕಾರ ಏನಂದರೆ 24th ಅಂದರೆ ಮಂಡೆಯಿಂದ 5th ಸೆಮ್ ಸ್ಟೂಡೆಂಟ್ಸು ಅಪ್ಲೈ ಮಾಡ್ಬೋದು, ಯಾರ್ಯಾರು ಫೇಲ್ ಆಗಿದ್ದಾರೆ. ಆಮೇಲೆ ರಿವ್ಯಾಲ್ಯೂಯೇಷನ್ಗೆ ಎಷ್ಟು ದುಡ್ಡಾಗುತ್ತೆ, ಫೋಟೋ ಕಾಪಿಗೆ ಎಷ್ಟು ದುಡ್ಡಾಗುತ್ತೆ, ಮತ್ತು ಅಪ್ಲಿಕೇಶನ್ ಫಾರ್ಮ್ಗೆ ಎಷ್ಟು ದುಡ್ಡಾಗುತ್ತೆ ಅಂತ ಈ ಪರ್ಟಿಕ್ಯುಲರ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಸೊ ನಿಮಗೆ ರಿವ್ಯಾಲ್ಯೂಯೇಷನ್ಗೆ 600 ರೂಪೀಸ್ ಕಾಸ್ಟ್ ಆಗುತ್ತೆ. ನೋಡಿ, ರಿವ್ಯಾಲ್ಯೂಯೇಷನ್ಗೆ 600 ರೂಪೀಸು, ಫೋಟೋ ಕಾಪಿಗೆ 400, ಅಪ್ಲಿಕೇಶನ್ ಫೀ 30. ರಿವ್ಯಾಲ್ಯೂಯೇಷನ್ ಫೋಟೋ ಕಾಪಿ ಎರಡೂ ಬೇಕಂದರೆ 1030 ಆಗುತ್ತೆ. ನಿಮಗೆ ಫೋಟೋ ಕಾಪಿ ಬೇಡ ಅಂದರೆ ಬರೀ ಇದು 630 ರೂಪೀಸ್ ಆಗುತ್ತೆ. ಸೊ ನಿಮಗೇನಾದರೂ ಈ ವಿಡಿಯೋ ಇಂಪಾರ್ಟೆಂಟ್ ಅನ್ನಿಸ್ತು, ಭಾಳ ಇಷ್ಟ ಆಯಿತು ಅಂದರೆ ತಪ್ಪದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲೆಲ್ಲ ಶೇರ್ ಮಾಡಿ. VTU ರಿಲೇಟೆಡ್ ಏನೇ ಅಪ್ಡೇಟ್ಸ್ ಇರ್ಬೋದು, ರಿವ್ಯಾಲ್ಯೂಯೇಷನ್ ಇರ್ಬೋದು, ಎಕ್ಸಾಮ್ ರಿಸಲ್ಟ್ಸ್ ಇರ್ಬೋದು, ಎಕ್ಸಾಮ್ ಅಪ್ಲಿಕೇಶನ್ ಫಾರ್ಮು, ಚೇಂಜ್ ಆಫ್ ಕಾಲೇಜು ಎಲ್ಲ ಅಪ್ಡೇಟ್ಸ್ ಸಿಗುತ್ತೆ.